ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನನ್ನ ಮಗಳದು ಚಿಕ್ಕವಳದು ಇವತ್ತು ಬರ್ತಡೇ, ಅದಕ್ಕೆ ದೇವಸ್ಥಾನಕ್ಕೆ ಬಂದ್ವಿ. ಬೆಳಗ್ಗೆ ಸ್ಕೂಲ್ಗೆಲ್ಲ ಟೈಮ್ ಆಗೋಯ್ತು ಅಂತ ಬೆಳಗ್ಗೆ ಹೊರಟುಬಿಟ್ಲು. ಮಧ್ಯಾಹ್ನ ಇನ್ನು ಮತ್ತೆ ಸಾಯಂಕಾಲ ಕ್ಲಾಸ್ ಬಿಟ್ಟಾದಮೇಲೆ ಟ್ಯೂಷನ್ನು ಎಲ್ಲ ಮುಗಿಸ್ಕೊಬರೋಷ್ಟೊತ್ತಿಗೆ ಸಾಯಂಕಾಲ ಆಯಿತು. ಅದಕ್ಕೆ ನಾವು ಇವಾಗ ಸಾಯಂಕಾಲ ಬಂದಿದ್ದೀವಿ. ನೋಡಿ, ನಮಗೆ ಮನೆ ಹತ್ರ ಇರೋದು ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ನೆಮ್ಮದಿಯಾಗಿರ್ತೀವಿ. ಪೀಸ್ಫುಲ್ಲಾಗಿದೆ, ನೆಮ್ಮದಿ ಸಿಗುತ್ತೆ ಇಲ್ಲಿಗೆ ಬಂದರೆ. ವಾತಾವರಣ ಎಲ್ಲ ಚೆನ್ನಾಗಿದೆ. ಇಲ್ಲಿ ದೇವತಾ ವೃಕ್ಷಗಳೆಲ್ಲ ಇದ್ದಾವೆ. ಮಗಳಿಗೆ ಪೂಜೆ ಎಲ್ಲ ಇಷ್ಟನೇ, ಚೆನ್ನಾಗಿ ಮಾಡ್ತಾಳೆ. ಬೆಳಗ್ಗೆ ಮನೆಯಲ್ಲಿ ಮಾಡ್ಕೊಂಡು ಹೋಗಿದ್ಲು ಪೂಜೆ. ನೋಡಿ, ಬೆಣ್ಣೆ ಮರ ಇದು. ನೋಡಿ, ಈ ಕಡೆ ಆಲದ ಮರ ಮತ್ತು ಬೇವಿನ ಮರ ಐತೆ, ರಚ್ಚಕಲ್ಲು ಎಲ್ಲ ಐತೆ, ಕುಬೇರ ಗಿಡ ಐತೆ. ಎಲ್ಲ ದೇವತಾ ವೃಕ್ಷಗಳೇ ದೇವಸ್ಥಾನ ಸುತ್ತು ಇರೋದು. ದೇವ್ರನ್ನ ತೋರಿಸ್ತೀನಿ ಬನ್ನಿ ಫಸ್ಟು. ನೋಡಿ, ನಮ್ಮ ಗಣೇಶಪ್ಪ ಇದ್ದಾರೆ, ಆಂಜನೇಯ ಸ್ವಾಮಿ ಇದ್ದಾರೆ. ನೋಡಿ, ಕಾಣಿಸ್ತಾ ಇದೆ. ಒಂದೇ ಗುಡಿಯಲ್ಲಿ ಇಬ್ಬರ ದೇವರನ್ನು ಇಟ್ಟಿದ್ದಾರೆ. ಬೆಳಗ್ಗೆ ಪೂಜಾರಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ, ದಿನಾನೂ ಅಷ್ಟೇ. ನೋಡಿ, ಇಲ್ಲಿ ಪಕ್ಕದಲ್ಲಿ ನಾಗಮ್ಮ ಇದ್ದಾರೆ, ಮತ್ತು ಉತ್ತ ಎಲ್ಲ ಬೆಳೆದೈತೆ. ನೋಡಿ, ನಾವು ಮಾಘ ಮಾಸದಲ್ಲೆಲ್ಲ ಇಲ್ಲಿ ಫುಲ್ಲು ರಶ್ ಆಗಿ ಹೋಗುತ್ತೆ. ಮಾಘ ಮಾಸ ಪೂಜೆಗಳೆಲ್ಲ ಮಾಡ್ತೀವಿ. ಇವಾಗ ನೋಡಿ, ನಾಗದೇವರು ಇದ್ದಾರೆ ಇಲ್ಲಿ, ನಾಗಮ್ಮ. ಎಲ್ಲ ದೇವರ ಆಶೀರ್ವಾದ ನಮ್ಮ ಮಗಳ ಮೇಲೆ ಇರಲಿ. ಹೆಣ್ಮಗಳು ಬಂದಿದ್ದಾನೆ ನಮ್ಮ ಜೊತೆ. ನೋಡಿ, ಈ ಮರ ಬಂದುಬಿಟ್ಟು ಬೆಟ್ಟದಲ್ಲಿ ಕೈ ಮರ. ಇದಕ್ಕೂ ಪೂಜೆ ಮಾಡಿದ್ರೆ ಒಳ್ಳೆಯದಲ್ವಾ, ಅದಕ್ಕೆಲ್ಲ ಈ ಕಾಂಪೌಂಡಲ್ಲೇ ಇಟ್ಟಿದ್ದಾರೆ. ನಮಿತಾ ಚೆನ್ನಾಗಿ ಬೇಡ್ಕೊತಾ ಇದ್ದಾಳೆ ದೇವ್ರನ್ನ, ಚೆನ್ನಾಗಿ ಹೋಗ್ಬೇಕು, ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂತ. ಮರ ಬೆಣ್ಣೆ ಮರ ಅಂತ ಹೇಳ್ಬಿಟ್ಟು, ಇದು ಒಳ್ಳೆ ದೇವರ ವೃಕ್ಷ. ಇದು ಪಕ್ಕದಲ್ಲಿ ಇದು ಬಿಲ್ವಪತ್ರೆ ಗಿಡ ಮತ್ತು ಪಾರಿಜಾತ ಗಿಡ, ಎಕ್ಕೆ ಗಿಡ ಇವೆಲ್ಲ ಇದ್ದಾವೆ ಪಕ್ಕದಲ್ಲಿ. ಇಲ್ಲೇ ಕಾಂಪೌಂಡ್ ಪಕ್ಕದಲ್ಲೇ ಹತ್ತಿ ಮರ ಕೂಡ ಇಟ್ಟಿದ್ದಾರೆ. ಎಲ್ಲ ದೇವತಾ ವೃಕ್ಷಗಳೇ ಇಲ್ಲಿ ಇಟ್ಟಿರೋದು. ಬನ್ನಿ, ಯಾವಾಗಾದರೂ ಬಂದು ನೋಡ್ಕೊಂಡು ಹೋಗಿ. ದೇವಸ್ಥಾನ ಶಾಂತವಾಗಿರುತ್ತೆ. ಇಲ್ಲಿ ಬಂದು ಕೂತ್ಕೊಂಡ್ರೆ ಒಳ್ಳೆ ನೇಚರು. ಪಕ್ಕದಲ್ಲಿ ಬಿಲ್ಡಿಂಗ್ಗಳು ಯಾವುದೂ ಇಲ್ಲ, ಎಲ್ಲ ಮರಗಳಿದ್ದಾವೆ. ಪೊಲೀಸ್ ಕ್ವಾರ್ಟರ್ಸ್ ಒಳಗಡೆ ಇದು ಸೇಫ್ಟಿನೂ ಇರುತ್ತೆ ಇಲ್ಲಿ.
ಈ ಪಕ್ಷಿ Dami nita sister. ಮಗಳು ಸಿಂಪಲ್ ಆಗಿರಲಿ ಅಂತೇಳಿ ಡೀಸೆಂಟ್ ಆಗಿರಬೇಕು ಅಂತೇಳಿ ಸಿಂಪಲ್ಲಾಗಿ ರೆಡಿ ಮಾಡಿಸ್ಕೊಂಡಿದ್ದಾಳೆ. ಲಾಂಗ್ ಫ್ರಾಕು ಅವಳಿಗೆ ಇಷ್ಟವಾಗಿರೋ ಕ್ಲಾತು ಅಷ್ಟು ಯಾವ ಥರ ಮಾಡೆಲ್ ಕೂಡ ಅವಳಿಗೆ ಎಷ್ಟೇ ಬೇಕು ಅಷ್ಟೇ ಮಾತ್ರನೇ ರೆಡಿ ಮಾಡಿಸ್ಕೊಂಡಿದ್ದಾಳೆ. ಅದು ಡಿಸೈನ್ ಎಲ್ಲ ಇದೆ, ಹಿಂದೆ ಬೆಲ್ಟ್ ಇದೆ, ಹಿಂದೆ ಬೋ ಎಲ್ಲ ಇದೆ. ಅವೆಲ್ಲ ಏನು ಬೇಡ, ಸ್ಕೂಲ್ಗೆ ಹಾಕ್ಕೊಂಡು ಹೋಗೋದಲ್ವ, ಇಷ್ಟು ಮಾತ್ರ ಸಾಕು ಅಂತೇಳಿದ್ದಾಳೆ. ಅಷ್ಟು ಮಾತ್ರನೇ ರೆಡಿ ಮಾಡಿ ಕಳಿಸಿದ್ದೀನಿ. ಅವಳಿಗೆ ಓವರಾಗಿ ಇಷ್ಟನೇ ಆಗೋದಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಮನೆಯಲ್ಲಿ ನಮಿತಾ ಫೇವ್ರೇಟ್ ವೆಯ್ಟ್ ಮಾಡ್ತಾಯಿತ್ತು. ಐಸ್ ಕೇಕ್ ಅಂದರೆ ಅವಳಿಗೆ ತುಂಬ ಇಷ್ಟ. ಐಸ್ ಕೇಕು ಮತ್ತು ಬಿರಿಯಾನಿ ಅಂದರೆ ಇಷ್ಟ ಅವಳಿಗೆ ಜಾಸ್ತಿ. ಸ್ವೀಟಲ್ಲಿ ಕೇಕು ಮತ್ತು ಹಾಟಲ್ಲಿ ಬಂದುಬಿಟ್ಟು ಬಿರಿಯಾನಿ. ಬರೋಷ್ಟೊತ್ತಿಗೆ ವೆಯ್ಟ್ ಮಾಡ್ತಾಯಿತ್ತು. ಎಲ್ಲ ಕೇಕು ತಿಂದಿದ್ದಾಯಿತು, ಬಿರಿಯಾನಿ ತಿಂದಿದ್ದು ಆಯಿತು. ಮಗಳಿಗೆ ಆಶೀರ್ವಾದ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದನೂ ನಮ್ಮ ಮಗಳಿಗೆ ಇರಲಿ. ಮಗಳಿಗೆ ಆಶೀರ್ವಾದ ಮಾಡಿ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲನೂ ಸೇರಿ. ಥ್ಯಾಂಕ್ ಯು.